ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ. ಭಾರತದ ಪುಣ್ಯಭೂಮಿಯಲ್ಲಿ ಜನಿಸಿದ ಮಹಾನ್ ಸಂತರಲ್ಲಿ ಮಂತ್ರಾಲಯದ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಗ್ರಗಣ್ಯರು. ಕೇವಲ ಭಕ್ತಿಯಿಂದ ನೆನೆದರೆ ಸಾಕು, ಕಷ್ಟಗಳನ್ನು ಮಂಜಿನಂತೆ ಕರಗಿಸುವ ಈ ಕಲಿಯುಗದ ಕಾಮಧೇನು ಕಲ್ಪವೃಕ್ಷದ ಬಗ್ಗೆ ಇಂದು ನಾವು ತಿಳಿಯೋಣ. ರಾಯರ ಈ ಜನ್ಮದ ಹಿಂದೆ ಒಂದು ಸುದೀರ್ಘ ಆಧ್ಯಾತ್ಮಿಕ ಪಯಣವಿದೆ. ಇವರು ಒಟ್ಟು 4 ಅವತಾರಗಳನ್ನು ಎತ್ತಿದ್ದಾರೆ ಅಂತ ನಂಬಲಾಗತ್ತೆ. ಮೊದಲನೆಯದು ಭಗವಂತನ ಪರಮ ಭಕ್ತ ಶಂಕುಕರ್ಣ. ಎರಡನೆಯದು ನರಸಿಂಹ ದೇವರಿಂದ ಅನುಗ್ರಹಿಸಲ್ಪಟ್ಟ ಪ್ರಹ್ಲಾದ. ಮೂರನೆಯದು ವಿಜಯನಗರದ ರಾಜಗುರುಗಳಾದ ವ್ಯಾಸರಾಜರು. ನಾಲ್ಕನೆಯದು ನಮಗೆಲ್ಲರಿಗೂ ತಿಳಿದಿರುವ ಕರುಣಾಮಯಿ ಶ್ರೀ ರಾಘವೇಂದ್ರ ಸ್ವಾಮಿಗಳು. 1595ರಲ್ಲಿ ಭುವನಗಿರಿ ಎಂಬ ಪುಣ್ಯಕ್ಷೇತ್ರದಲ್ಲಿ ವೆಂಕಣ್ಣ ಭಟ್ಟರಾಗಿ ಜನಿಸಿದ ಇವರು ಬಾಲ್ಯದಿಂದಲೇ ಅಸಾಧಾರಣ ಜ್ಞಾನಿಗಳು. ವಿದ್ಯಾಮಠದ ಪೀಠಾಧಿಪತಿಗಳಾದ ಮೇಲೆ ಶ್ರೀ ರಾಘವೇಂದ್ರ ತೀರ್ಥರು ಎಂಬ ನಾಮಕರಣವಾಯಿತು. ರಾಯರು ತಮ್ಮ ಆರಾಧ್ಯ ದೈವವಾದ ಮೂಲರಾಮನನ್ನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ತಾ ಇದ್ರು. ಈ ಮೂಲರಾಮನ ವಿಗ್ರಹ ಸತ್ಯಯುಗದಿಂದಲೂ ಹರಿದು ಬಂದಿರುವ ಪವಿತ್ರ ಪ್ರತಿಮೆಯಾಗಿದ್ದು ಇಂದಿಗೂ ಮಂತ್ರಾಲಯದ ಪೀಠಾಧಿಪತಿಗಳು ಇದನ್ನು ಪೂಜಿಸಿದ್ದಾರೆ. ರಾಯರ ಜೀವನವೇ ಒಂದು ಪವಾಡ. ಒಣಗಿದ ಕಟ್ಟಿಗೆಗೆ ಚಿಗುರು ತರಿಸಿದ್ದು, ನವಾಬನಿಗೆ ದರ್ಶನ ನೀಡಿದ್ದು, ಹೀಗೆ ಅಸಂಖ್ಯಾತ ಮಹಿಮೆಗಳು. ಆದರೆ ಅವರ ಜೀವನದ ಅತಿ ದೊಡ್ಡ ಕ್ಷಣ ಎಂದರೆ ಅದು ಸಶರೀರ ಬೃಂದಾವನ ಪ್ರವೇಶ. 1671ರಲ್ಲಿ ಶ್ರಾವಣ ಬಹುಳ ದ್ವಿತೀಯ ಎಂದು ರಾಯರು ಮಂತ್ರಾಲಯದ ತುಂಗಭದ್ರಾ ನದಿ ತೀರದಲ್ಲಿ ಜೀವಂತ ಸಮಾಧಿಯಾದರು. ಅಲ್ಲಿ ನೆಲೆಸಲು ಕಾರಣ ಆ ಜಾಗ ಹಿಂದೆ ಪ್ರಹ್ಲಾದನು ಯಜ್ಞ ಮಾಡಿದ ಪುಣ್ಯಭೂಮಿಯಾಗಿತ್ತು. ಬೃಂದಾವನ ಸೇರುವ ಮೊದಲು ರಾಯರು ಭರವಸೆ ನೀಡಿದ್ರು, ನಾನು ಸಶರೀರವಾಗಿ ಬೃಂದಾವನದಲ್ಲಿ 700 ವರ್ಷಗಳ ಕಾಲ ಇರ್ತೇನೆ ಎಂದು. ಇಂದಿಗೂ ಕೋಟ್ಯಾಂತರ ಭಕ್ತರು ಮಂತ್ರಾಲಯಕ್ಕೆ ಹೋಗಿ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬಿ ಕೆಟ್ಟವರಿಲ್ಲವೋ ಶ್ರೀ ಗುರು ರಾಘವೇಂದ್ರ.